ಸಮೂಹನ ಸ್ಮೃತಿ ವಿಭ್ರಮಾತ್ ಬುದ್ಧಿನಾಶಾತ್ ಪ್ರಣಶ್ಯತಿ. ಶೆಟ್ಟು ವರ್ಗಗಳು ಬೇಡ ಅಂತೀರಿ ನೀವು? ಬೇಕು ಸರ್, ಎಲ್ಲ ಇರಬೇಕು ರೀ. ಆದರೆ ಇದ್ದರೂ ಕೂಡ ರೀ ಅದರ ನಿಯಂತ್ರಣದೊಳಗಿರ್ಬೇಕು ರೀ. ಬೇಕು ರೀ, ಕಾಮ ಬೇಕು ರೀ, ಇಚ್ಛಾ ಬೇಕು ರೀ. ಅದನ್ನೇ ಹೇಳ್ತೈತೆ ರೀ ಶ್ಲೋಕ. ಯಾವುದೇ ಒಂದು ಮನುಷ್ಯಾಗ್ರಿ ಏನನ್ನಾದರೂ ಮಾಡಬೇಕು ಅನ್ನುವಂಥ ಒಂದು ಅಪೇಕ್ಷೆ ಆಯ್ತು ಅಂತ ತಿಳ್ಕೊರಿ. ಅದೇ ರೀತಿ ಮನುಷ್ಯ ಮೊದಲು ಆಕಾರಕತೆ, ಹಿಂಗೆ ಮಾಡಬೇಕು, ಹಿಂಗೆ ಮನೆ ಕಟ್ಟಬೇಕು, ಇದು ಹಿಂಗೆ ಮಾಡ್ಬೇಕು, ಆಕಾರಕತೆ. ಅದು ಆಕಾರ ದಷ್ಟಕೊಂಡು ಅದಕ್ಕೆ ಪ್ರಯತ್ನ, ಮತ್ತು ಅಲ್ಲಿ ದುಡ್ಡು ಬೇಕಂತಿಲ್ಲ, ಪ್ರಯತ್ನ ಮಾಡಕ್ಕತ್ತೈತೆ ರೀ. ಪ್ರಯತ್ನ ಮಾಡಿರಿ, ಏನೋ ಒಂದು ಮಾಡ್ತಾರೆ ಹೋಗ್ರಿ. ಒಮ್ಮೊಮ್ಮೆ ಅಂದ್ಕೊಂಡಂಗೆ ಆಗೋದಿಲ್ಲ, ಮನೆಗೆ ಹೋಗಿ ಒಮ್ಮೊಮ್ಮೆ ಗೋಳಾಗಿಬಿಡ್ತೈತೆ ರೀ. ಆವಾಗ ಏನಕ್ಕತ್ತೆ ಮನುಷ್ಯಾಗ ಕಾಮ ಇದ್ದದ ಪೂರ್ಣ ಆಗಲಿಲ್ಲ ಅಂತಂದ್ರೆ ಕ್ರೋಧ ಉತ್ಪನ್ನ ಆಕತಿ, ಸಿಟ್ಟು ಬರ್ತೈತೆ ರೀ. ಸಿಟ್ಟಿಂದ ಏನಾಕೈತಿ ಅಂತಂದ್ರೆ ಸಮೂಹಣ ಆಗ್ತೈತಿ. ಸಮೂಹಣ ಆಗೈತಿ, ತಲೆ ಕೆಡ್ತೈತಿ, ಸ್ಮೃತಿ ಭ್ರಮ ಆಕತಿ. ಸ್ಮೃತಿ ಭ್ರಮ ಆತಂದ್ರೆ ಬುದ್ಧಿ ನಾಶ ಆಕೈತಿ ರೀ. ನಾ ಏನು ಮಾಡ್ತನೋ ಏನು ಮಾಡಬಾರ್ದು ಏನು ಬರ್ತೀವಿ ಅದ ಗೊತ್ತಾಗೋಲ್ಲ ರೀ. ಬುದ್ಧಿ ಯಾವ ಶೂನ್ಯ ಆಕತ್ರಿ, ಸರ್ವನಾಶ ಆಗಿಬಿಡ್ತೈತೆ ರೀ. ಅದಕ್ಕೇನು ಸರ್ ಇವೆಲ್ಲ ಅರಿಸಡ್ಡೂರುಗಳು ಬೇಕು ರೀ. ಅದನ್ನು ನಾವು ಮನೆಯೊಳಗೆ ಏನು ಕಾಣ್ತೇವೆ ಅಂದ್ರೆ ಸರ, ಇವನ್ನೆಲ್ಲವನ್ನು ಮೀರಿ ತನ್ನವರನ್ನು ಕೂಡಿಕೊಂಡಂಥ ಒಂದು ಆನಂದದಿಂದ ರೀ ಒಂದು ಸುಖ ಅದ ಸರ್ ಮನೆಯೊಳಗೆ. ಅದಕ್ಕೆ ಶಾಂತಿಧಾಮ ಅಂತ ಕರೀತಾರೆ. ಅದಕ್ಕೆ ಹೆಂಗಿರ್ಬೇಕಂದ್ರೆ ಸರ್, ಏನಾದ್ರು ತಮಗೆ ಎಷ್ಟು ದೇವ್ರು ಕೊಟ್ಟಿಲ್ಲ, ಹ್ಞೂ ರೀ, ದೇವ್ರು ಕೊಟ್ಟಿದ್ದು ನೀವು ದುಡಿದು ಗಳಿಸಿದ್ದು ಅದು ಬೇರೆ ವಿಷಯ, ಮತ್ತೊಂದು ಚರ್ಚಾ ವಿಷಯ ಅದು. ದೇವ್ರು ಹೆಂಗೆ ಕೊಡ್ತಾನ, ನೀವು ದುಡಿಲಾರದ, ಅದು ದುಡಿಮೆ ಮುಖ್ಯ, ದುಡಿಮೆ ಮುಖ್ಯ ಮುಂದೆ ಅದಕ್ಕೂ ಹೆಂಗೆ ಮಾತಾಡೋಣ್ರಿ. ಆದ್ರೆ ನಾನು ಕೆಳಗಿದ್ದು ಈಗ ಏನು ನೀವು ಶಾಂತಿ ನೆಮ್ಮದಿ ನಿಂತಿರಲ್ಲ, ಇದಕ್ಕೆ ಮೂಲ ಅರ್ಥ ಅರಿಶಾಡ್ವರು ಲಿಮಿಟ್ದಲ್ಲಿ ಇರಬೇಕು. ಲಿಮಿಟ್ದಲ್ಲಿ ಇದ್ರೆ ಮನಿನ ನರಕ ಆಗೈತಲ್ಲ, ಮನಿ ಏನರಿ ನರಕ ಅಂದ್ರೆ ಅಲ್ಲಿ ಅರ್ಥ ಇಲ್ಲ. ಅತಿ ಆಯ್ತು ಅಂದ್ರೂ ನರಕ ಆಗಿ, ಇಲ್ಲ ಅಂದ್ರೂ ನರಕ ಆಗಿ. ಮನೆ ನರಕೋ ಸ್ವರ್ಗೋ? ಮನೆ ಸ್ವರ್ಗ ರೀ. ಯಾಕಂದ್ರೆ ಸರ್ ಮನೆ ಅಲ್ಲಿ ನೀವು ಏನು ಕಂಡ್ಕೋತೀರಂತಾರೆ, ಅದು ನಿಮ್ದು ದೊಡ್ಡ ಅರಮನೆ ಕಟ್ಟಬೇಕಂತ ಏನಿಲ್ಲ ರೀ, ಗುಡ್ಸಲೇ ಇರಲ್ರಿ, ಯಾವುದು ಚಾಪರೇ ಇರಲಿ. ಅಲ್ಲಿ ನಿಮಗೆ ಮನಸ್ಸಿನ ಒಂದು ನೆಮ್ಮದಿ ಸಿಗ್ತದೆ ರೀ. ಅದನ್ನು ನೀವೇ ಕಂಡ್ಕೋತೀರಿ. ಏನು ಸರ್, ನಾವು ಬಡವರೇ ಇರಲಿ ಶ್ರೀಮಂತರು ಇರಲಿ, ಆ ಒಂದು ಮನೆಯೊಳಗೆ ಬಂದಾಕ್ಷಣ ರೀ ಒಂದು ಗುಡಿಸಲು ಇರ್ತೈತೆ ರೀ. ನಿಮ್ಮೊಂದು ಹೇಳಿ ಚಿಕ್ಕ ಒಂದು ಗುಡಿಸಲ, ಅಲ್ಲಿ ಇರುವಂಥ ಮನಸ್ಸುಗಳು ಏನಿದಾವಲ್ಲ ಅವು ಶಾಂತಿ ನೆಮ್ಮದಿ ಇರಬೇಕು ರೀ. ಮತ್ತು ರೀ ಇಷ್ಟವಾದ ಶೋಭೆಯಲ್ಲಿ ಭಾಗ್ಯದಿಂದ ನಗುತ್ತಲಿರಲಿ, ಮುಗುಳು ನಗೆಯ ಚೆಲುವಿನಲ್ಲಿ ಸ್ವಾಗತವ ಕೋರುತ್ತಿರಲಿ ಬಂದವರಿಗೆ, ಮನೆಗೆ ಬಂದವರಿಗೆ. ಮುಂದೆ ಮನೆಯ ಸುದ್ದಿ ಏನೇ ಇರಲಿ ಹೊರಗೆ ಮಾತ್ರ ಹೋಗೋದಿರಲಿ. ಏನು ಸರ, ಮುಂದೆ ದೇವ ನೀಡಿದ ಅನ್ನೋದಲ್ಲಿ ಸದಾ ತೃಪ್ತಿ ಕಾಣುತ್ತಿರಲಿ. ಇದ್ದಷ್ಟು ದೇವರು ಕೊಟ್ಟದ್ರಾಗ ಮನೆಗೆ ಬಂದ ಅತಿಥಿಗಳಲ್ಲಿಗೆ ಪ್ರೀತಿ ಒಲುಮೆ ಇರಲಿ. ಆದ್ರೆ ಆದಿತ್ಯವ ಕೋರಿ